ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಡೂರು ತಾಲೂಕಿನ ತೋರಣಗಲ್ಲಿನಲ್ಲಿ ಇರುವಂತಹ ಜಿಂದಾಲ್ ಸಂಜೀವಿನಿ ಆಸ್ಪತ್ರೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾಗಲಾಪುರ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಧಾರ್ಮಿಕ ಕಾರ್ಯಕ್ರಮ ವಿಚಾರವಾಗಿ ಧನ ಸಹಾಯ ಮಾಡುತ್ತೇನೆಂದು ದೈವಸ್ಥರ ಮುಂದೆ ಜಿಟಿ ಪಂಪಾಪತಿ ಒಪ್ಪಿಕೊಂಡಿದ್ದು, ಈ ವಿಚಾರವಾಗಿ ದಿನಾಂಕ 12/4/2026 ಜಿಟಿ ಪಂಪಾಪತಿ ತಮ್ಮ ಮನೆಗೆ ಕರೆಸಿ ನಾನು ನಮ್ಮ ಬಿಜೆಪಿ ಪಕ್ಷದ ಬ್ಯಾನರ್ ಮತ್ತು ಧ್ವಜ ಕಟ್ಟುತ್ತೇನೆ, ಸುಮ್ಮನೆ ಹಣ ಕೊಡ್ಲಿಕ್ಕೆ ಆಗಲ್ಲ ಎಂದಾಗ ಇದಕ್ಕೆ ನಮ್ಮ ಹಿರಿಯರು ಒಪ್ಪದೆ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಉಜ್ಜಿನಿ ಶ್ರೀಗಳು ಬರೋದ್ರಿಂದ ಇಲ್ಲಿ ಯಾವುದೇ ರಾಜಕೀಯ ಬೇಡ, ನಾವು ಊರಿನ ಗ್ರಾಮಸ್ಥರಲ್ಲಿ ದೇಣಿಗೆ ಪಡೆದು ಈ ಧಾರ್ಮಿಕ ಕಾರ್ಯವನ್ನ ನಾವು ನಡೆಸ್ತೀವಿ ಎಂದಿದ್ರು. ಆದರೆ ಈ ಉದ್ದೇಶದಿಂದ ಜಿಟಿ ಪಂಪಾತಿ ಕೆಲವರಿಗೆ ಹಣ ಕೊಟ್ಟು ಕೊಡಿಸಿದ್ರಿಂದ ದಿನಾಂಕ 13/4/2026 ನಸುಕಿನ ಮುಂಚಾನೆ ನಾಗಪ್ಪ, ತಿಪ್ಪೇಸ್ವಾಮಿ, ಜಗದೀಶ್, ಕಿರಣ, ದಿವಾಕರ್ ಇವರು ನಮ್ಮ ಮನೆಗೆ ಕಲ್ಲು ತೂರಿದ್ರಿಂದ ನನ್ನ ತಾಯಿಯಾದ ವೀರಮ್ಮ ಪೊಲೀಸ್ ಠಾಣೆಗೆ ಹೋಗಿ ಅವರ ವಿರುದ್ಧ ದೂರು ದಾಖಲಿಸಿದ್ದು, ಇದೇ ಸೇಡಿನಿಂದ ದಿನಾಂಕ 16/4/2026 ನಮ್ಮ ಗ್ರಾಮದ ಬೈಪಾಸ್ ಬಳಿ ಸುಮಾರು 9 ಗಂಟೆ ಸಮಯದಲ್ಲಿ ನಾನು ದ್ವಿಚಕ್ರ ವಾಹನದಲ್ಲಿ ಬರುವಾಗ 10 ರಿಂದ 11 ಮಂದಿ ಜಿಟಿ ಪಂಪಾಪತಿ ಕಡೆಯವರು ನನ್ನ ಮೇಲೆ ಕಟ್ಟಿಗೆ, ಕಲ್ಲುಗುಂಡು, ರಾಡುಗಳನ್ನು ಬಳಸಿ ನನ್ನ ತಲೆಗೆ, ಹೊಟ್ಟೆ, ಕೈ, ಕಾಲುಗಳಿಗೆ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಇದರಲ್ಲಿ ಬನ್ನಿಹಟ್ಟಿಯ ದಿವಾಕರ್, ಚಂದ್ರಶೇಖರ ಗೌಡ ಹಾಗೂ ನಮ್ಮ ಗ್ರಾಮದ ವೀರೇಶ್, ತಿಪ್ಪೇಸ್ವಾಮಿ, ನಾಗಪ್ಪ, ಮಂಚು, ಹನುಮಂತ, ಜಗದೀಶ್, ಶ್ರೀಧರ್, ವೆಂಕಟೇಶ್ ರೆಡ್ಡಿ, ಮುಕ್ತಿನಾಥ್ ರೆಡ್ಡಿ, ಹನುಮನಗೌಡ ಇವರುಗಳಿಗೆ ಭಾಗಿಯಾಗಿದ್ದು, ರೌಡಿ ಶೀಟರ್ ಜಿಟಿ ಪಂಪಾಪತಿ ದುಡ್ಡು ಕೊಟ್ಟು ನನ್ನ ಮೇಲೆ ಹಲ್ಲೆ ಮಾಡಲು ಸಂಚು ಮಾಡಿದ್ದಾರೆಂತ ಆರೋಪಿಸಿದ್ರು. ಇದೇ ರೀತಿ ನಾನು ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಸಮಯದಲ್ಲಿ 7 ವರ್ಷದ ಹಿಂದೆ ನನ್ನ ಪಕ್ಷಕ್ಕೆ ಸೇರು ಅಂತ ಹೇಳಿದಾಗ ನಾನು ಅದನ್ನ ತಿರಸ್ಕರಿಸಿದ್ದಕ್ಕೆ ಸುಮಾರು 12 ಮಂದಿಯನ್ನ ಬಿಟ್ಟು ಇದೇ ಜಿಟಿ ಪಂಪಾಪತಿ ನನ್ನ ಮೇಲೆ ಇದೇ ರೀತಿ ಹಲ್ಲೆ ಮಾಡಿಸಿದ್ದು, ದೇವರ ಆಶೀರ್ವಾದದಿಂದ ನಾನು ಉಳಿದುಕೊಂಡೆ. ಈ ವಿಚಾರವಾಗಿ ತೋರಣಗಲ್ಲು ಪೊಲೀಸ್ ಠಾಣೆಯಲ್ಲಿ ದಿನಾಂಕ 17/4/2026 ದೂರು ದಾಖಲಾಗಿದ್ದು, ಈವರೆಗೂ ನಾವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀವಿ ಅಂತ ಹಲ್ಲೆಗೊಳಗಾದ ಬೋಗೇಶ್ ರೆಡ್ಡಿ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಮುಂದಿನಿಂದ ಕೂಡ ನಾವು ಪೊಲೀಸ್ ಸ್ಟೇಷನ್ ಕೂಡ ಎಸ್ಪಿ ಕೂಡ ಒಪ್ಪಿಸ್ತೀವಿ, ಅವ್ರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಇಲ್ಲಿ ಏನಾಗೈತೆ ಅಂದ್ರೆ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಯಾರು ಅರೆಸ್ಟ್ ಮಾಡಕ ಅವ್ರ ಬಗ್ಗೆ ಯಾರನ್ನ ಇದು ಮಾಡ್ಯಾರಂದ್ರ ಫಸ್ಟ್ ಅಲಿಗೇಷನ್ ಮಾಡೋದು ಅವ್ರ ಮೇಲೆ. ನನಗೆ ಆ SI ಸರಿ ಇಲ್ಲ, ಸರಿ ಇಲ್ಲ, ಅವ್ರು ಅಪಾದನೆ ಮಾಡೋದಕ್ಕಾಗಿ ಡಿಪಾರ್ಟ್ಮೆಂಟ್ ಕೂಡ ಏನ್ ಮಾಡ್ತಾರಂದ್ರ ನನ್ನ ಮೇಲೆ ಅಪಾದನೆ ಮಾಡ್ತಾರೆ. ಈಗ ನಾನು ಹೋದ್ರೆ ವೈಯಕ್ತಿಕ ಮಾಡ್ಯಾನಂತ ಜನಕ್ಕೆ ಸಂದೇಶ ಹೋಗುತ್ತೆ ಅಂತೇಳಿ ಅವರು ಕೂಡ ಸ್ವಲ್ಪ ಹಿಂಜರಿತಿರ್ತಾರ. ಅದಕ್ಕೆ SB ಕಡೆಲಿದ್ದಾನೆ ಹೇಳಿಸ್ತಾನ, ಅವ್ನು ಅರೆಸ್ಟ್ ಮಾಡಬೇಕು. SB ಸೇಫ್ಟಿ ಕೊಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಇದ್ರಾಗ ಯಾರ ರಾಜಕೀಯ, ನಮ್ದಂತೂ ಯಾರ ರಾಜಕೀಯ ಇಲ್ಲ ಸರ್, ರಾಜಕೀಯ ಇಲ್ಲ, ನಮ್ದೇನು ಯಾವ್ದು ರಾಜಕೀಯ ಇಲ್ಲ. ನಾನೇನು MLA ಆಗಿಲ್ಲ, MP ಆಗಿಲ್ಲ, ನಾನೇನು ತಳಿ ದಾನ ಮಾಡಂತಾನಲ್ಲ. ನನ್ನೂರು ಕಾರ್ಯಕ್ರಮ ಬಂದಾಗ ನನ್ನ ಕೈಲಿ ಶಕ್ತಿ, ನಂದು ಭೂಮಿ ಐತೆ, ನಾನು ಬೆಳಕನ್ನು ತಿಂಪನು 10-20 ಕೊಡೋ ಯೋಗ್ಯತೆ ಐತೆ, ಕೊಡುತ್ತ ನಾನು. ನಮ್ಮೂರಾಗ ಯಾವನ ಕಾರ್ಯಕ್ರಮ ಬಂದ್ರೆ ನಮಗೆ ರಾಜಕೀಯ ಮಾಡಿದ್ರೆ ಅವ್ನು ಜೀಟ ಅವ್ರ ಅಪ್ಪ ಬಂದ್ರು ಕೂಡ ಸಹಿಸ್ಕೊಂಬೇಕಲ್ಲ. ಇವತ್ತು ಇದಾಗಿ ನಾನು ಬದುಕಿರ್ಬೋದು, ಇನ್ನು ಮುಂದೆ ಸಾಯ್ಬೋದು ಇದ್ರ ಕಾಲಾಗ, ಅವನ್ನ ನಮ್ಮೂರ ರಾಜಕೀಯ ಮಾಡಕ್ ಬಿಡಕಲ್ಲ. ಇದು ಸತ್ಯ. ಒತ್ತಾಯಿಸೋದೇನಿಲ್ಲ ಸರ್, ಅದನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಆತ ರಾಜಕೀಯವಾಗಿ ಆತನ ಎಷ್ಟು ಕೇಸ್ ಅದಾವ, ಎಲ್ಲಿದ್ದ ಆತ ಬೆಳೆದು ಬಂದನ, ಏನೇನು ಕೇಸ್ ಮಾಡ್ಕೊಂಡ್ ಬಂದನ, ಆತನ ಏನ್ ಹಿನ್ನೆಲೆ ಏನಂತೇಳಿ ಈ ನೀವು ಮೀಡಿಯಾದಾರ ಆಗಿರ್ಲು, ಇವತ್ತು ಡಿಪಾರ್ಟ್ಮೆಂಟ್ ಆಗಿರ್ಲ ಅದನ್ನ ಇದು ಮಾಡ್ಬೇಕು. ಯಾಕಂದ್ರೆ ಮುಂದೆ ಇವತ್ತು ನನಗಾಗೈತೆ, ದೇವ್ರ ಭಗವಂತ ಅದನ್ನ ನಾನು ಬದುಕೇನೆ ಬಡನ ಅವ್ರ ಮನೆಗಳ ಏನು ಗತಿ ಇಲ್ಲದಂತ ಹುಡುಗರಿಗೆ ಏನಾರ ಮಾಡ್ಸೇನ ಅಂದ್ರ ಅವ್ರ ಮನೆಗಳ ಜೀವನ ಯಾರು ಸಾಕ್ತಾರ ಮಾಡ್ತಾರಲ್ಲ. ಈಗ ಈ ಹೋಗೈತೆ ನಮ್ಮ ನಮ್ಮಪ್ಪನ ರಾಷ್ಟ್ರೀಯ ಸಂಪದ ಸೆಟ್ಟರ 1 ಎಕರೆ ಮಾರ್ಕೆಟ್ ನಾವು ತೋರಿಸಿ ಜೀವನ ಮಾಡ್ತೀವಿ. ಬಡ ಜನಕ್ಕೆ ಹಿಂಗ ಹುಡುಗರಿಗೆ ಹಂಗ ಮಾಡಿದ್ರೆ, ಈಗ ರಾಜಕೀಯ ಅಂದ್ರ ಬಡವರು ಇರ್ತಾರ, ಸೌಕರ್ ಇರ್ತಾರ ಸರ್, ಎಲ್ಲರೂ ಹೋಗ್ತಾರೆ. ಅಂತರಿಗೆ ಏನಾದ್ರೂ ಮುಂದೆ ತೊಂದ್ರೆ ಇಲ್ಲ. ನಮ್ಗಾಗೈತೆ, ನಾವು ದಕ್ಷ ಹಾಗೆ ಐತೆ. ಆತಗ ನಾವು ಮುಂದಿನ ದಿನದೊಳಗ ಅವನು ದಮ್ಮಿದ್ರೆ ಅವ್ನು ಫೇಸ್ ಟು ಫೇಸ್ ಬಂದಂತ ಬಡದ ರೋಡ್ ಏನ ಬಡದ ಈಗ ಫೇಸ್ ಟು ಫೇಸ್ ಬಂದು ಹೌದು ಸರ್, ಹಿಂದೆ ಕೂಡ ಅವ್ರ ತಾತರೆಲ್ಲ ಕೇಸ್ನಾಗ ಅದಾರ. ನಮ್ ಕೇಸ್ಗಳಾಗ 40 ವರ್ಷದ ಕೇಸ್ಗಳಾಗ ಅವ್ರು ಅದಾರ. ನಮ್ ತಾತನವ್ರ ಕೇಸ್ಗಳಾಗೆಲ್ಲ, ನಮ್ಮ ಮಾವನವ್ರ ಕೇಸ್ಗಳಾಗ ಅವ್ರು ಅದಾರ. ಅಲ್ಲ ಆತ ಏನಾರ ಬಡದಾಡ ಅಷ್ಟು ಇಷ್ಟಿತ್ತಂದ್ರ ಆತಗ ಫೇಸ್ ಟು ಫೇಸ್ ಬಡದಾಡ್ತಂದ್ರ ತನ್ನ ದಮ್ಮಿದ್ರು ರೋಡ್ ಮೇನ್ ರೋಡಿಗೆ ಬರಲ್ಲ, ನಾನು ಬರ್ತೀನಿ ಬಡದಾಡ ಅವ್ನು ತಾಕತ್ತಿದ್ರೆ ನಾನು ನೋಡ್ತೀನಿ. 9 ಗಂಟೆಗೆ 10 ಗಂಟೆ ನಾಯಿನ ಕೂಡ ಬಿಡ್ತಾರೆ ಸರ್, ಹುಲಿ ಬಂದ್ರು ಕೂಡ 10 ಜನ ಸೇರಿ ಬಡ್ದಾಕ್ತಾರೆ. ಹೌದು ಸರ್, ಡೈಲಿ
ಪೊಲೀಸರು ಬ್ಯಾನರ್ಗಳನ್ನ ಕಟ್ಟುವುದನ್ನು ತೆರವುಗೊಳಿಸಿ ಅವುಗಳನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದಾದ ಕೆಲ ದಿನಗಳ ನಂತರ ಈ ರೀತಿ ಸಂಚು ಮಾಡಿ ನನ್ನ ತಮ್ಮನಾದ ಬೋಗೇಶ್ ರೆಡ್ಡಿ ಮೇಲೆ ಹಲ್ಲೆ ನಡೀತಾ ಇದೆ ಅಂತ ತಿಳಿದು ನಾನು ಹಾಗೂ ತಾಯಿ ವೀರಮ್ಮ ಸ್ಥಳಕ್ಕೆ ಹೋದಾಗ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ನನ್ನ ತಲೆಗೆ ಸುಮಾರು 8 ಹೊಲಿಗೆ ಬಿದ್ದಿದ್ದು ಮೈ ಕೈಗೆ ಒಳಪೆಟ್ಟು ಆಗಿರುತ್ತೆ. ನನ್ನ ತಾಯಿಗೂ ಕೂಡ ತಲೆಗೆ ಮೈಗೆ ಮನಬಂದಂತೆ ಹೊಡೆದು ಹಲ್ಲೆ ಮಾಡಿರ್ತಾರೆ ಎಂದು ಹೇಳಿದ್ದಾರೆ. ರಾಜು ಪಾಳೆಗರ್, ನವ ಕರ್ನಾಟಕ ಟಿವಿ. ಮುಂದೆ ಬಂದು ಮಾತಾಡ್ರಿ. ಹೌದು ಸರ್, ನಾರಪ್ಪ. ಅವ್ರ ಅಣ್ಣ ಆಗ್ತಾರ? ನಮ್ಮ ಅಣ್ಣ ಸರ್. ಅಂತಂಬಳ? ಇಲ್ಲ ಸರ್, ಅಣ್ಣ ತಮ್ಮ, ನಮ್ಮ ಅಣ್ಣ, ನನ್ನ ತಮ್ಮ. ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ಹೇಳಿ. ಮೇನ್ ರೋಡ್ ಇದ್ದ ಬನ್ನಿ ಸರ್. ನಾನು ಊರಲ್ಲಿ ನಮ್ಮ ಹೆಸರು ಮಹೇಶ್ ರೆಡ್ಡಿ ಅಂತ ಹೇಳಿ. ರೋಡ್ ಇದ್ದ. ನಮ್ದು ನಾಗಲಪ್ಪ. ಸರ್, ಇವರು ನಾವು ಊರಿನಲ್ಲೇ ಒಂದು ಕಮಿಟಿಯಲ್ಲಿ ಇದ್ದೀವಿ ಸರ್. ನಾವು ಶರಣಬಸವೇಶ್ವರ ದೇವಸ್ಥಾನದ ಒಂದು ಮಹಾ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರಿ. ಅವರು GT ಅವ್ರು ಕರೆಸಿದ್ರು, ಹೋಗಿದ್ದೀರಿ. ನಾವು ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತಂದೇಳಿ ಆಮೇಶ ಹೊಡೆದ್ರಿ. ನಮ್ಗೆ ಇದೆಲ್ಲ ಗೊತ್ತಾಗಲಿಲ್ಲ. ಈ ತರ ರಾಜಕೀಯ ಮಾಡ್ತಾರೆ ಅಂತೇಳಿ ನಮ್ಗೇನು ಗೊತ್ತಾಗಲಿಲ್ಲ. ಬಟ್ ನಾವು ಹೂ ಅಂದಿದ್ರಿ ಎಲ್ಲ ಗ್ರಾಮಸ್ಥರು. 2-3 ದಿನ ಇರಲಿಕ್ಕೆ ಅವರು ಆ ಫ್ಲಾಗ್ ಕಟ್ಟಿ ಈ ಫ್ಲಾಗ್ ಕಟ್ಟದ ಎಲ್ಲ ಪಾಲಿಟಿ ಇನ್ವಾಲ್ವ್ ಮಾಡಿಬಿಟ್ರು. ನಾವು ಅದಕ್ಕೆ ಒಪ್ಪಲಿಲ್ಲ. ಇಲ್ಲ ರೀ, ಈ ತರ ಮಾಡಿದ್ರೆ ನಾವು ಒಪ್ಪಲ್ಲ. ಧಾರ್ಮಿಕ ಕಾರ್ಯಕ್ರಮಗಳು ನಾವು ಗ್ರಾಮಸ್ಥರೇ ನಾವು ಮಾಡ್ಕೊಂತೀವಿ, ಈ ತರ ಒಪ್ಪಲ್ಲ ಅಂತ ಹೇಳಿದ ಕೂಡಲೇ ಅವರೆಲ್ಲವೂ ಕ್ಯಾನ್ಸಲ್ ಮಾಡಿಬಿಟ್ರು. ಎಕ್ಸಡನ್ಲಿ ಕ್ಯಾನ್ಸಲ್ ಮಾಡಿದ್ಮೇಲೆ ನಮ್ಮ ಮನೆಯಾಗಿದ್ದು ಇದು ಈ ತರ ಆಗ್ಬಾರ್ದು, ಉಜ್ಜಿನ ಅಜ್ಜಾರು ಬರ್ತಾರ, ಅಡ್ಪಾಲೈಗೋಸ್ಕರ ಇದೆ ಅಂತಂದೇಳಿ ನಾವು ದುಡ್ಡು ಕೊಟ್ಟು ಓನ್ ಮಾಡಿಸಿದ್ರಿ. ಅದೊಂದು ದ್ವೇಷ ಇಟ್ಕೊಂಡು ನಮಗೆ 14ನೇ ತಾರೀಕು ನಮಗೆ ಅಟ್ಯಾಕ್ ಮಾಡಿದ್ದಾರೆ. GT ಪಂಪ್ ಇದ್ರು. ನಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇದ್ದೀನಿ. ನಮ್ಮ ಬ್ರದರಿಗೆ ಅಲ್ಲಿ ಊರ್ ಮುಂದೆ ಅಟ್ಯಾಕ್ ಮಾಡಿ ಬಿಡ್ತಾ ಇದ್ರು. ಫೋನ್ ಬಂತು ನಮಗೆ. ಫೋನ್ ಬಂದ ಕೂಡಲೇ ನಾನು ಹೋದ್ರೆ ನನಗೆ ಅಟ್ಯಾಕ್ ಮಾಡಿ ನಮ್ಮ ಅಮ್ಮ ಬಂದ್ರು. ನಾವು ಮನೆಯಾಗ ಗೊತ್ತಾಯ್ತಲ್ಲ, ಇವ್ರು ಯಾಕೆ ಹಿಂಗೆ ಓಡ್ತಾ ಇದ್ದೆ, ನಮ್ಮ ಅಮ್ಮ ಬಂದ್ರು. ನಮ್ಮ ಅಮ್ಮವರಿಗೆ ಅಟ್ಯಾಕ್ ಮಾಡಿದ್ರು. ನಮಗೆಲ್ಲ ಹಾಡು ಕಡಿಗೆ ಎಲ್ಲ ತಂದು ಪಡೆದ್ರು. 9 ಸ್ಟಿಚ್ ಬಿದ್ದಿದ್ದೇವೆ. GT ಪಂಪ್ ಬೈತಾರೆ. ಇದಕ್ಕೆಲ್ಲ ಮೇನ್ ವಸ್ತುಗಳ ಕಾರಣ ದಿವಾಕರ್ ಅವರು. ನಮ್ಮೂರಿನ ಸಣ್ಣ ಮಂದಿ ಕೂಡ ಅವ್ರು ಬಡಿಸಿದ್ದಾರೆ. ದಿವಾಕರ್ ಅಂದ್ರೆ ಯಾವ ದಿವಾಕರ್? ಇದು ಬನ್ನಟ್ಟಿ ದಿವಾಕರ್. ಜಗದೀಶ ದಿವಾಕರ ಅಲಿಯಾಸ್ ಜಗದೀಶ ಸರ್. ಅವರೆಲ್ಲ ದುಡ್ಡಿರೋರು. ನಾಳೆ ನಮ್ದು ಫ್ಯಾಮಿಲಿ ಯಾರು, ನಮಗೆ ಮಕ್ಕಳೆಲ್ಲ ಇದಾರೆ. ಅನ್ನೋ ಆಪತ್ನಾಗ ಬಂದ್ ಮಾಡಿದ್ರೆ ಯಾರು ನಮ್ಮ ಮುಂದೆ ನಿಮ್ಗೆ? ಬರ್ಗಾಣಿ ಬಿಡು, ನಿಮ್ ಮೇಲೆ ಯಾರು ಒಂದಿಬ್ರು ಕೈ ಮಾಡಿದ್ರೆ ಅದ್ನ ಹೇಳು. ಅಮ್ಮ, ನಿಮ್ಮ ಹೆಸರು? ವೀರಮ್ಮ ಸರ್. ಏನಾಯ್ತಮ್ಮ ನಿಮ್ಗೆ? ನಾನು ಹಿಂಗೆ ಮಗನ್ ಬಿಡ್ತಾರ ಅಂತ ಹೇಳ್ಕ ಓಡಿ ಬಂದೆ ಸರ್. ನನಗೆ ತಲೆ ಬಡಿಗೆ ಇಟ್ಟು ಹಿಂದೆ ಕೂಡ ಮಾಡಿಸಿಟ್ಟು ತೋರಿಸಿದ್ರು. ಫೋಟೋ ತೆಗೆದ ಸ್ವಲ್ಪ ಹಾಕ್ಲ. ಅಲ್ಲ ಸರ್, ಊರ್ ಗಲಾಟೆ ಆಮೇಲೆ ಸರ್ ನಮಗೆ ಅಟ್ಯಾಕ್ ಮಾಡಿರೋರಲ್ಲ, ಅಲ್ಲಲ್ಲ 12ನೇ ತಾರೀಕಿನಿಂದ CCTV ಫುಟೇಜ್ ತೆಗೆಸ್ರಿ ಅವ್ರ ಮನೆಯಲ್ಲಿ. ಸರ್, ಯಾವುದೇ ಒಂದು ಗಲಾಟೆ ಆಗ್ಲತ್ತ ನನ್ನ CCTV ಫುಟೇಜ್ ಐತಿ, ನನ್ನ ಮನೆಗ ಅದೈತಿ ಅಂತಾನಲ್ಲ. ಇವಾಗ ಆತ ಕರೆಕ್ಟ್ ಆಗಿ ತಾನು ಮಾಡಿಲ್ಲ ಅಂತ ಆತ ದಮ್ಮಿತ್ತಂದ್ರ